ನದಿ ಹರಿತಾ ಇದ್ದಾಳೆ, ಇದು ನಂಬಿಕೆ ಇರುವ ನದಿ. ಇದೇನಾಗಿದೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಕಾವಲು ಇದೆ, ಕಾವಲು ಮಹಾಮಾರಿಯಿಂದ ಎಳ್ಕೊಂಡು ಹೋಗುತ್ತೆ. ಮಧ್ಯದಲ್ಲಿ ಒಂದು ನದಿ ದಂಡೆ ಇದೆ, ಆ ದಂಡೆ ಮೇಲೆನೆ ದುರ್ಗಾ ಮಾತೆ ನಿಲ್ಲಿಸಿದೆ. ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಹಿಸ್ಟರಿ ಏನಪ್ಪಾ ಅಂತ ಹೇಳಿದ್ರೆ, ಮೊದಲಿಗೆ ಇಲ್ಲಿ ಒಂದು ನದಿಯ ವಿಚಾರ ಬರುತ್ತೆ, ಆ ನಂತರ ಈ ಕಟೀಲು ದುರ್ಗಾ ಪರಮೇಶ್ವರಿ ವಿಚಾರ ಬರುತ್ತೆ. ಎರಡಕ್ಕೂ ಒಂದು ಲಿಂಕ್ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಅಸುರಪ್ಪ ರಾಕ್ಷಸರಿರ್ತಾರೆ ಇಲ್ಲಿ. ಸೊ ಅವರಿಂದ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಋಷಿಮುನಿಗಳು. ಭೂಮಿಯಲ್ಲಿ ಯಜ್ಞ ಯಾಗಾದಿಗಳು ಇಲ್ಲದೆ ಇದ್ದಾಗ ಏನಾಗುತ್ತೆ, ಇದೊಂದು ಭೀಕರ ಕ್ಷಾಮ ಒಂದು ನೆನೆದಿರುತ್ತೆ. ಸೊ ಆ ಕ್ಷಾಮನ ನಿವಾರಣೆಗೋಸ್ಕರ ಏನ್ ಮಾಡ್ತಾರೆ, ಋಷಿಮುನಿಗಳು ದೇವಲೋಕಕ್ಕೆ ಹೋಗ್ತಾರೆ ಕಾಮಧೇನುವನ್ನು ಕರೆತರೋದಕ್ಕೆ. ಆ ಕಾಮಧೇನು ಕರೆತರೋದಕ್ಕೆ ಹೋದಾಗ ಅವರು ಬೇರೆ ಕಡೆ ಹೋಗಿರೋದ್ರಿಂದ ಅಲ್ಲಿ ಅವರ ಮಗಳು ನಂದಿನಿ ಅನ್ನೋದಿರ್ತಾರೆ. ಆ ನಂದಿನಿಯವ್ರನ್ನ ವಿಚಾರಿಸಿ ನೀವು ಬರಬೇಕು ನಮ್ಮ ಪೂಜೆಗೆ ಕೇಳ್ಕೊಂಡಾಗ ಇಂದ್ರನು ಕೂಡ ಆಜ್ಞೆ ಮಾಡ್ತಾರೆ ಹೋಗಿ ಬರ್ಬೇಕಂತ ಹೇಳಿ. ಆದರೆ ನಂದಿನಿ ಅನ್ನೋರು ಏನ್ ಮಾಡ್ತಾರೆ, ನಮ್ಮ ಭೂಲೋಕಕ್ಕೆ ಬರಲ್ಲ, ನಿಮ್ಮ ಜನ ಹಾಗೆ ಹೀಗೆ ಅಂತ ನಿಂದನೆ ಒಳಪಡಿಸಿ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾದಾಗ ಋಷಿಮುನಿಗಳು ಕೋಪಗೊಂಡು ಬರಲ್ಲ ಅಂತ ಹೇಳಿದಕ್ಕೆ ನಿಲ್ಲಿಸಿದ ಕಾರಣಕ್ಕೆ ನೀವು ಭೂಮಿಯಲ್ಲಿ ನದಿಯಾಗಿ ಹರಿಬೇಕು ಅಂತ ಶಾಪ ಕೊಡ್ತಾರೆ. ಈ ಶಾಪ ಕೊಡೋಣ ತಮ್ಮದೇನು ಮಗಳು ನಂದಿನಿ ಭೂಲೋಕದಲ್ಲಿ ನದಿಯಾಗಿ ಹರಿದಾಗ ಆ ನಂದಿನಿ ನದಿಗೆ ಈ ದುರ್ಗಾ ಕಟೀಲು ಪರಮೇಶ್ವರಿಯ ಸೂಕ್ತವಾಗಿರ್ತದೆ. ಋಷಿಮುನಿಗಳ ಶಾಪದಿಂದ ಈ ನಂದಿನಿಯವರು ಭೂಲೋಕದಲ್ಲಿ ನದಿಯಾಗಿ ಹರಿಬೇಕು ಅಂತ ಹೇಳಿದಾಗ ಅವರು ಆದಿಶಕ್ತಿಯನ್ನು ಕುರಿತು ಶಾಪ ವಿಮೋಚನೆಗಾಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಪ್ರತ್ಯಕ್ಷವಾದ ಆದಿಶಕ್ತಿ ಏನಿರ್ತಾರೆ ಅಂತ ಹೇಳಿದ್ರೆ, ಋಷಿಮುನಿಗಳು ಕೊಟ್ಟಿರುವಂತಹ ಶಾಪವು ಯಾವತ್ತೂ ಸುಳ್ಳಾಗಲಾರದು, ನಾವು ಸತ್ಯವಂತ ಹರಿಯಬೇಕು, ನೀನು ನದಿಯಾಗಿ ಹರಿ, ನಿನ್ನ ಒಂದು ಶಾಪವನ್ನು ವಿಮೋಚನೆ ಮಾಡಲು ನಾನು ನಿನ್ನ ಮಗಳಾಗಿ ಹೋಗ್ತೀನಿ ಅಂತ ಒಂದು ಅಭಯಾಚರಣೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿರುವ ದುರ್ಗಾ ಮಾತೆ ಇಲ್ಲಿ ಹರಿಯುವ ನಂದಿನಿ ನದಿಯ ಮಗಳು ಅಂತ ಹೇಳ್ತಾರೆ. ಇನ್ನೊಂದು ವಿಸ್ಮಯ ಏನಪ್ಪ ಅಂತ ಹೇಳಿದ್ರೆ, ಈ ನದಿ ಕವಲಾಗಿ ಹೊಡೆದು ನದಿಯಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಮೇಲೆ ಈ ಟೆಂಪಲ್ ದರ್ಶನ ಮಾಡಿದ್ದಾರೆ. ಇದೊಂದು ಮಿನಿ ದ್ವೀಪ ಅಂತಲೇ ಹೇಳ್ಬೋದು. ಮತ್ತೆ ಇನ್ನೊಂದು ದುರ್ಗಾ ಪರಮೇಶ್ವರಿ ಇಲ್ಲಿ ಯಾಕೆ ಪ್ರಮಣೆ ಅಂತ ಕರೀತಾರೆ ಅಂತ ಹೇಳಿದ್ರೆ, ಈ ಅಸುರ ರಾಕ್ಷಸನ ಉಪಟಳ ಜಾಸ್ತಿ ಆದಾಗ ಏನಾಗುತ್ತೆ, ಎಲ್ಲ ಋಷಿಮುನಿಗಳು ಆದಿಶಕ್ತಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿ ನನಗೆ ತೊಂದರೆ ಆಗ್ತಾ ಇದೆ, ಇದನ್ನೆಲ್ಲ ಸಂತರಿಸಿ ಕೊಡಬೇಕಂತ ಹೇಳಿ. ಸೊ ಆಗ ಅಷ್ಟೊತ್ತಾಗಲೇ ಈ ಅಸುರ ರಾಕ್ಷಸನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ, ನನಗೆ ಯಾವುದೇ ಸ್ತ್ರೀ ಆಗಲಿ ಪುರುಷ ಆಗಲಿ ಮತ್ತು ಪ್ರಾಣಿಗಳಿಂದ ಆಗಲಿ ನನ್ನ ವಧೆ ಆಗಬಾರದು. ಪ್ರಾಣಿಗಳು ಅಂತ ಹೇಳಿದ್ರೆ 4 ಕೈ ಕಾಲು 6 ಕೈ ಕಾಲಿರುವಂಥ ಪ್ರಾಣಿಗಳಿಂದ ನನ್ನ ವಧೆ ಆಗಬಾರದು ಅಂತ ಅವನು ವರ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಅವರು ಸಂಬಂಧಿಸಕ್ಕೆ ಇಲ್ಲಿ ದುರ್ಗಾ ಪರಮೇಶ್ವರಿ ನಮರಿ ಅಂತಲೂ ಕರೀತಾರೆ. ನಮರಿ ಅಂತ ದುರ್ಗಿ ಅಂತ. ಈ ನಂದಿನಿ ದಂಡೆ ಮೇಲೆ ಕುಳಿತಿರುವಂತಹ ಈ ದುರ್ಗಾ ಪರಮೇಶ್ವರಿ ತಾಯಿ ಇದಕ್ಕೂ ಕೂಡ ಚಮತ್ಕಾರಗಳನ್ನು ಎಸೆಯುತ್ತಾ ಬೇಡಿಗಳು ಒಂಥರ ಎಲ್ಲ ಇಷ್ಟಪಡ್ತಾರೆ. ನಮಗೆ ಹೊರಗಡೆ ಶೂಟಿಂಗ್ ಆಗೋದಿಲ್ಲ, ಹೊರಗಡೆ ಎಲ್ಲ ನಾವು ವಿಡಿಯೋ ಮಾಡ್ಕೋಬೋದು. ಹೊರಗಡೆ ಅವರು ಮಾನಿಟರ್ ಸ್ಕ್ರೀನ್ ಹಾಕಿದ್ರೆ ಅಲ್ಲಿಂದಲೇ ದೇವರ ದರ್ಶನ ಕೂಡ ಮಾಡ್ಕೋಬೋದು. ಹೊರಗಡೆ ಆಗುವಂಥ ಪೂಜೆಗಳನ್ನ ಲೈವಾಗಿ ಸ್ಕ್ರೀನ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ನಮ್ಮ ಪ್ರತಿದಿನ